ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಚೆರಿ ಬರ್ಡೇ ವಿಡಿಯೋ. ಇದು ಅವ್ನ ಬರ್ಡೇಲಿ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸ್ಟೇಟಸ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ. ವಿಡಿಯೋ ಏನು ಮಾಡ್ಕೊಂಡಿರಲಿಲ್ಲ, ಕಾರಣ ನಿಮಗೆ ಗೊತ್ತು, ನನಗೆ ವಿಡಿಯೋ ಮಾಡೋ ಪರಿಸ್ಥಿತಿಲಿ ನಾನು ಇರಲಿಲ್ಲ. ಪಾಪ ಅವ್ನ ಬರ್ಡೇ ಹೊರಗಡೆ ಕರ್ಕೊಂಡೋಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಬೇಕು ಅನ್ನೋದಿತ್ತು. ಬಟ್ ನನ್ನ ಕೈಲಿ ಎದ್ದೇಳೋಕ್ಕೆ ಆಗದೇ ಇರೋ ಸ್ಥಿತಿಲಿ ಇದ್ದಿದ್ದರಿಂದ ನಾವು ಮಾಡೋಕ್ಕೆ ಹೋಗಲಿಲ್ಲ. ಮನೇಲೇ ಕೇಕ್ ತಂದಿದ್ವಿ. ಸುಮ್ಮನೆ ಹಾಗೆ ಕೇಕ್ ಕಟ್ ಮಾಡೋದೇನು ಅಂತ ಹೇಳಿ ಈ ಥರ ಮನೇಲೇ ಇದ್ದಿದ್ದು ಗೊಂಬೆ, ಅವನ ಫೋಟೋಸು ಎಲ್ಲನೂ ಇಟ್ಟು ಸ್ವಲ್ಪ ಚಿಕ್ಕದಾಗಿ ನಮಗೆ ಗೊತ್ತಿರೋಂಗೆ ಡೆಕೋರೇಷನ್ ಮಾಡಿದ್ವಿ. ಆ ನೇಮ್ ಅವ್ನು ಫಸ್ಟ್ ಬರ್ಡೇಗೆ ತಂದಿದ್ದು ಅದೇ ಇತ್ತು. ಸೊ ಅದನ್ನೇ ಇಟ್ಟು ನಾವು ಈ ಥರ ಮಾಡಿದ್ದೀವಿ. ಅವನಿಗೂ ಸ್ವಲ್ಪ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. Happy birthday to you. Happy birthday to you, Cherry Papu. Happy birthday to you. Hi Cherry. Happy birthday to you. ಹೊರಗಡೆ ಹೋಗಿ ಅವ್ನ ಬರ್ಡೇನ ಮಾಡಬೇಕು ಅನ್ನೋದಿತ್ತು. ಬಟ್ ಈ ಸಿಚುಯೇಷನಲ್ಲಿ ನನ್ನ ಕೈಲಿ ಹೊರಗಡೆ ಎಲ್ಲ ಎದ್ದು ಕುತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಪಾಪ ಅವನು ಬಟ್ಟೆ ಕೂಡ ತಂದಿರಲಿಲ್ಲ. ಬರ್ಡೇ ನಾಳೆ ಅನ್ನೋವಾಗ ನಾನು ಮತ್ತು ಜಾನು ನೈಟು ಈ ಬಟ್ಟೆನ ಅವನಿಗೆ ತೊಗೊಬಂದ್ವಿ. ಬರ್ಡೇ ಅಲ್ವಾ ಅಂತ ಹೇಳಿಬಿಟ್ಟು ನನ್ನ ಕೈಲಿ ಆಗದೇ ಇದ್ದರೂ ಹೋದೆ ಅವನಿಗೋಸ್ಕರ. ಒಂದು ಚಿಕ್ಕ ಕೇಕ್ ತೊಗೊಬಂದು ನಾನು, ಜಾನು, ಚೆರಿ ಮತ್ತು ನನ್ನ ತಂಗಿ ಹಸ್ಬೆಂಡು ಅವರು ಹಬ್ಬಕ್ಕೆ ಹೋಗಿದ್ರು, ಮುಗಿಸ್ಕೊಂಬಂದಿದ್ರು. ಸೊ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ. ನಾನು ಕ್ಲಿಪ್ಪಿಂಗ್ ಇಲ್ಲ ಅಂದ್ಕೊಂಡಿದ್ದೆ, ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅಂದರೆ ನಾನು ತೆಗೆದಿರಲಿಲ್ಲ, ಅವ್ರು ತೆಗೆದಿದ್ರು, ಅದಿತ್ತು. ಸರಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಿದ್ದೀನಿ. ಅವ್ನ ಬರ್ಡೇ ಯಾವುದು ವಿಡಿಯೋ ನನ್ನ ಹತ್ರ ಇಲ್ಲ, ಇರೋದೇ ಇಷ್ಟು. ಅದನ್ನೇ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಅವನಿಗೂ ಖುಷಿ ಆಗುತ್ತೆ ಅಂತ ಅಷ್ಟೇ. ಆಗಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ, ಇರೋದ್ರಲ್ಲೇ ಖುಷಿಯಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕಲ್ವಾ.